ಅವರು ಉಡುತೊರೆ ಹಳ್ಳದಿಂದ ಲಿಫ್ಟ್ ರಿಯಾಯಿತಿ ದರದಲ್ಲಿ ಬಿತ್ತನೆಯ ಬೀಜ ವಿತರಣೆ, ರೈತರು ಸದುಪಯೋಗವನ್ನ ಪಡಿಸಿಕೊಳ್ಳಿ. ಶಾಸಕ ಎಂಆರ್ ಮಂಜುನಾಥ್. ಅನೂರು ಸರ್ಕಾರವು ರೈತರ ಅನುಕೂಲಕ್ಕಾಗಿ ರಿಯಾಯಿತಿ ದರದಲ್ಲಿ ಬಿತ್ತನೆಯ ಬೀಜಗಳನ್ನು ವಿತರಣೆ ಮಾಡುತ್ತಿದ್ದು, ರೈತರು ಇದರ ಸದುಪಯೋಗವನ್ನ ಪಡೆದುಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಶಾಸಕ ಎಂಆರ್ ಮಂಜುನಾಥ್ ಕರೆಯನ್ನ ನೀಡಿದರು. ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಆಯೋಜಿಸಿದ್ದ ಬಿತ್ತನೆಯ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿ ಮಳೆಯ ಕೊರತೆ ಇತ್ತು. ಈ ಬಾರಿ ಮುಂಗಾರು ಮಳೆ ಸ್ವಲ್ಪ ಮುಂಚಿತವಾಗಿಯೇ ಸುರಿದಿದ್ದು, ಬಿತ್ತನೆಯ ಕಾರ್ಯಕ್ಕೆ ರೈತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರವು ದ್ವಿದಳ ಧಾನ್ಯಗಳು, ಮುಸುಕಿನ ಜೋಳ, ಉದ್ದು ಸೇರಿದಂತೆ ವಿವಿಧ ಬಿತ್ತನೆಯ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುತ್ತದೆ ಎಂದು ಮಾಹಿತಿಯನ್ನ ನೀಡಿದರು. ವೈಜ್ಞಾನಿಕ ಕೃಷಿಗೆ ಒತ್ತು. ರೈತರು ಕೃಷಿ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನವನ್ನು ಪಡೆದು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕು. ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗುವ ಬದಲು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ವಿಧಾನಗಳನ್ನು ಅಳವಡಿಸಿಕೊಂಡು ಉತ್ತಮ ಬೆಳೆಗಳನ್ನು ಬೆಳೆಯಲು ಪ್ರಯತ್ನವನ್ನ ಮಾಡಬೇಕು. ಇಂದಿನ ಮಾಹಿತಿ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ವೈಜ್ಞಾನಿಕವಾಗಿ ಬಳಸಿಕೊಳ್ಳುವುದು ಅವಶ್ಯಕ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ನೀರಿಗೆ ಆದ್ಯತೆ. ತಮ್ಮನ್ನ ನಂಬಿರುವ ಜನರಿಗೆ ಮೂಲ ಸೌಕರ್ಯಗಳಾದ ನೀರು, ವಿದ್ಯುತ್ ಮತ್ತು ರಸ್ತೆಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುವುದು. ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕಾರ್ಯವಾಗಬೇಕು. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಲಿದ್ದು, ರೈತರಿಗೆ ವರ್ಷವಿಡೀ ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ಕೃಷಿ ಅಧಿಕಾರಿ ನಾಗೇಂದ್ರ, ಕಚೇರಿ ಸಿಬ್ಬಂದಿ, ಕೃಷಿ ಸಖಿಯರು ಹಾಗೂ ಶಾಕ್ಯ ಬಾಬಣ್ಣ, ಡಿಕೆ ರಾಜು, ಜೇಸಿಂ ಪಾಷಾ, ಚಿನ್ನ ವೆಂಕಟ್, ಬಂಡಳಿ ತಿರುಪತಿ ನಾಗಯ್ಯ, ಎಸ್ಆರ್ ಮಹದೇವ್, ಅಮೀನ್ ವೆಂಕಟೇಶ, ಉದ್ದನೂರು ಗಿರೀಶ್, ಪ್ರಮೋದ್, ದೇನಹಳ್ಳಿ ಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ವರದಿ ಉಸ್ಮಾನ್ ಖಾನ್. ಇನ್ನು ಲೊಕ್ನಳ್ಳಿ ಅವರು ಒಂದು ಸ್ವಲ್ಪ ಇದ್ದಾರೆ, ಅವರು ನಮಗೂ ಬೇಕು ಅಂತ ಮನ್ಸಾಗೈತಿ ಹೇಳ್ತಾರೆ. ಯಾಕಂದ್ರೆ ಆ ಭಾಗ ಒಂದಷ್ಟು ಬೆಟ್ಟದ ಸಾಲೆ, ಬಟ್ ಇಲ್ಲಿ ಸ್ವಲ್ಪ ಕಡಿಮೆ. ಮೇಲೆ ಇದರಲ್ಲಿ ಏನು ಉದ್ನೂರು ಮತ್ತೆ ಉತ್ತೂರು ಆ ಭಾಗದ್ದು ಸ್ವಲ್ಪ ಮಳೆ ಆಗುತ್ತೆ. ಸೊ ಈ ಥರದ್ದೆಲ್ಲ ಒಂದು ವಿಚಾರ ಗಮನಕ್ಕೆ. ಏನು ಇವತ್ತು ಕೃಷಿ ಇಲಾಖೆಯಿಂದ ನೀವೆಲ್ಲ ಈ ಒಂದು ನೆಲಗಡಲೆಯನ್ನು ಹೆಚ್ಚು ಬೆಳಿಬೇಕು ಮತ್ತೆ ಎಣ್ಣೆ ಅಂಶನ ಹೆಚ್ಚು ತಯಾರಿ ಮಾಡ್ಬೇಕಂತೇಳಿ ಒಂದು ಕೇಂದ್ರದ ಒಂದು ಆದೇಶ ಇದೆ. ಯಾಕಂದರೆ ಸ್ವಾವಲಂಬಿ ಆಗಲಿಕ್ಕೆ, ಅಂದರೆ ಇಂಪೋರ್ಟ್ ಮಾಡೋದು ತಪ್ಪಿಸ್ಲಿಕ್ಕೆ. ಸೊ ನೀವು ಸಹ ಅದನ್ನ ಹೆಚ್ಚು ಹೆಚ್ಚು ಬೆಳೆಯೋದ್ರಿಂದ ಅದು ನಿಮಗೂ ಒಂದು ಅನುಕೂಲ ಆಗುತ್ತೆ, ಮತ್ತೆ ಒಂದು ಬೆಂಬಲ ಬೆಲೆ ಖಂಡಿತವಾಗ್ಲೂ ಸಿಗುತ್ತೆ ಅಂದ್ಕೊಂಡೆ. ಇದು ಕ್ವಿಂಟಲ್ಗ ಎಷ್ಟು ಬೆಂಬಲ ಬೆಲೆ? ಕಡಲೆಕಾಯಿಗ ಬೀಜಕ್ಕ ಈಗ ಅದೆಲ್ಲ ಸ್ವಲ್ಪ ದಿನ ಅಂತರ್ಜಲ ಸಂಪೂರ್ಣವಾಗಿ ಹೆಚ್ಚುತ್ತೆ, ವರ್ಷ 9 ಕಾಲ ಬೆಳೆ ಬೆಳಿಬಹುದು. ಅಂದ್ರೆ ಎಷ್ಟಾಯ್ತು? 60,000 ಗ್ಯಾರಂಟಿ. ಇದ್ರ ಜೊತೆಗೆ ನಂಬರ್ ತಗೊಂಡು ಅವ್ರಿಗೆ ಇನ್ಶೂರೆನ್ಸ್ ಮಾಡಿದಾರ ಇಲ್ಲ ಅಂತ ನೀವೇ ಮಾಡಿಸ್ಕೊಡಿ. ಅವ್ರಿಗೆ ಕೂಡ ದೊಡ್ಡದಲ್ಲ. ಈಗ ಮಳೆ ಬರ್ದೆ ಈಗ ಅವ್ರಿಗೆ ಇನ್ಶೂರೆನ್ಸ್ ಆದ್ರೂ ಅಟ್ಲೀಸ್ಟ್ ಅದ್ರಾಗ ಬರುತ್ತಲ್ಲ ದೊಡ್ಡ. ಆಯ್ತ್ರಿ, ಅದನ್ನ ಫಾಲೋ ಅಪ್ ಮಾಡಿ. ಈಗ ಕೃಷಿ ಸಖಿಯವ್ರಿಗೆ ಅದೇ ಕೆಲಸ. ಈಗ ಎಷ್ಟು ನೀವು ವಿತರಣೆ ಮಾಡ್ತೀರಾ ಅಷ್ಟು ಜನದ್ದು ಇನ್ಶೂರೆನ್ಸ್ ಮಾಡಿ ನನಗೆ ತೋರಿಸ್ಬೇಕು ರಿಪೋರ್ಟ್. ಮತ್ತೆ ನೀವು ನಾನು ಇಲ್ಲಿ ಬಂದು ನನಗೆ ವರದಿ ಒಪ್ಪಿಸ್ಬೇಕು. ಯಾಕೆಂದ್ರೆ ಇದು ಅವ್ರಿಗೇನಾಗಿದೆ, ಅದರ ಒಂದು ಎಫೆಕ್ಟ್ ಅಂದ್ರೆ ಯಾವ ರೀತಿ ಸಮಸ್ಯೆ ಅಂದ್ರೆ ಹಾಳಾಗಿ ಅದು ಉದಾಹರಣೆ ಆದ್ರೆ ಖಂಡಿತವಾಗ್ಲೂ ಬಹುಶಃ ಎಲ್ಲರೂ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಮಾಡಿದ್ದಾರೆ, ಕೆಲವರು ಮಾಡದೇ ಇರ್ಬೋದು, ಮಾಡದೇ ಇರೋರು ಮಾಡ್ಲಿ ಅನ್ನೋದು ನನ್ನ ಅಭಿಪ್ರಾಯ.
ಸೊ ಅದು ನಿಮ್ಮ ಜವಾಬ್ದಾರಿನು. ಈಗ ಎಷ್ಟು 300 ಪ್ಯಾಕೆಟಾ, ಅದು ಒಟ್ಟು ಎಷ್ಟು ಕೊಡ್ತೀರೋ ಅಷ್ಟು ನಿಮ್ಮ ಕಡೆಯಿಂದ ಎಷ್ಟು ಸಪ್ಲೈ ಆಗುತ್ತೋ ಅಷ್ಟಕ್ಕೂ ನನಗೆ ಇನ್ಶೂರೆನ್ಸ್ ಬೇಕು. ಓಕೆ, ಆವಾಗ ನೀವು ಹಾಕಿದ ಬಂಡವಾಳ ಮೋಸ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಷ್ಟು ಬರುತ್ತೆ ಇನ್ಶೂರೆನ್ಸ್ ಅಲ್ಲಿ? ಪ್ರೀಮಿಯಂ ಅಮೌಂಟ್ ಈಗ ಫಿಕ್ಸ್ ಮಾಡಿಲ್ಲ ಈ ವರ್ಷಕ್ಕೆ. ಕೊಡ್ತೀರಾ? 28,000ದಿಂದ 30,000. ಅದು ಇಂಪಾರ್ಟೆಂಟ್. ಅಟ್ಲೀಸ್ಟ್ ಕನಿಷ್ಠ ಹಾಕಿದ ಬಂಡವಾಳಕ್ಕಿಂತ ಒಂದು ಸ್ವಲ್ಪ ಲಾಭ ಬಂದರೆ ಮಕ್ಕಳ ಫೀಸು ಇನ್ನೇನೋ ಒಂದಷ್ಟು ಸಹಾಯ ಆಗುತ್ತದೆ. ಎಕರೆಗೆ 28ರಿಂದ ಉದ್ದು ಬೆಳೆ ಆಲ್ಮೋಸ್ಟ್ 5 ಎಕರೆ ಕಟ್ಬಿಟ್ಟು 1 ಲಕ್ಷ ತಗೊಂಡಿದ್ದಾರೆ ಸರ್. ಆಯ್ತು, ಮುಂದೆ ಕೃಷಿಗೆ ಒಂದು ದೊಡ್ಡ ಅಧ್ಯಯನ ನಡೀತಿದೆ. ಬೇರೆ ಮುಂದುವರೆದ ಭಾಗವಾಗಿ ಕಾಲಕ್ರಮೇಣ ನಾನು ಅದನ್ನ ನಿಮ್ಮ ಮುಂದೆ ಇಡ್ತೇನೆ. ಬಹಳ ವಿಚಾರ ಇದೆ, ಇನ್ನು ಪಿಕ್ಚರ್ ಬಾಕಿ ಇದೆ. ಅದ್ರ ಬಗ್ಗೆ ಇರಲಿಲ್ಲ ಅಂತ ಇಂಪಾರ್ಟೆಂಟ್ ವಿಷಯ ಹೇಳುವಾಗ ಇರಬೇಡ. ಯಾರು ಕೇಳೋದಕ್ಕೆ ಒಂದು ಮುಂದೆ ನಿಮಗೆ ಒಂದು ಬೆಳೆದಂಥ ಬೆಲೆ ಒಳ್ಳೆ ಬೆಲೆ ಸಿಗಲಿ. ಬೆಂಬಲ ಬೆಲೆ ಅದು ಕನಿಷ್ಠ ಬೆಲೆ ಅದು, ಬಟ್ ಇನ್ನೂ ಮಾರ್ಕೆಟ್ ಜಾಸ್ತಿ ಇರುತ್ತೆ. ಅದು ಹೆಚ್ಚಾಗಿ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಹಾಗಾಗಿ ಇವತ್ತು ಅವೆಲ್ಲ ಏನು ಬಂದಿದ್ದೀರಾ ಅದಕ್ಕೆ ಎಲ್ಲ ಒಂದು ಸಾಂಕೇತಿಕವಾಗಿ ನಾನು ನಿಮ್ಮ ಜೊತೆಗೆದ್ದು ಅದನ್ನು ಪ್ರಾರಂಭ ಮಾಡೋಣ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮುಂದಿನ ದಿನಗಳಲ್ಲಿ ಭಾಳ ಒಂದು ಕೃಷಿಗೆ ಪ್ರಾತಿನಿಧ್ಯ ಕೊಟ್ಟು ಇಡೀ ಏನು ನಮ್ಮ ದೇಶ ರೈತರ ಒಂದು ಬೆನ್ನೆಲುಬು, ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಹೆಚ್ಚಿನ ಒಂದು ಬೆಲೆ ಸಿಗಬೇಕು ಅನ್ನೋ ಲೆಕ್ಕದಲ್ಲಿ ನನ್ನ ಒಂದು ಉದ್ದೇಶ ಇದೆ. ಅದರ ಆಧಾರದ ಮೇಲೆ ಅದು ಇವತ್ತು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ವೈಜ್ಞಾನಿಕವಾಗಿ ಇದನ್ನ ಮಾಡಲಿಕ್ಕೆ 100ಕ್ಕೂ 100 ಸಾಧ್ಯ ಇದೆ. ಅದನ್ನ ನಾವು ಅಳವಡಿಸ್ಕೋಬೇಕಷ್ಟೇ. ನಾವು ಈ ಮಾಹಿತಿ ತಂತ್ರಜ್ಞಾನನ ನಾವು ಬೇರೆ ದೇಶಕ್ಕೆ ಒಂದು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಜೀತ ಮಾಡ್ತಾ ಇದ್ದೀವಿ. ಏನು ಬೇರೆ ದೇಶಗಳಿಗೆ ನಮ್ಮಕ್ಕೆ ನಾವು ಬಳಸ್ಕೊತಾ ಇಲ್ಲ. ಏನಿವತ್ತು ಇರ್ತಕ್ಕಂಥ ಒಂದು ತಂತ್ರಜ್ಞಾನ ಅದು ಖಂಡಿತ ಬಳಸಿದ್ದೆ ಆದರೆ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಖಂಡಿತವಾಗಲೂ ನಮ್ಮನ್ನು ಅವಲಂಬಿಸಿ ಬೇರೆಯವರು ಬದುಕುವಂಥ ಒಂದು ಪರಿಸ್ಥಿತಿ ತರುವಂಥದ್ದಕ್ಕೆ ಎಲ್ಲ ಅವಶ್ಯಕತೆ ಇದೆ, ಲಕ್ಷ್ಯಗಳಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಕಾಲಕ್ರಮೇಣ ಬಹುಶಃ ಒಂದು ಅವಕಾಶ ಕೊಟ್ಟಿದ್ದೀರಾ. ಇನ್ನೂ ಬಹಳಷ್ಟು ಅಧ್ಯಯನ ಮೊದಲು ನೀರಿನ ಆದ್ಯತೆ ಯಾರಿಗೆ? ಇಡೀ ಎಂಟೈರ್ ತಾಲೂಕಲ್ಲಿ ಸಂಪೂರ್ಣವಾಗಿ ಎಲ್ರಿಗೂ ಎಲ್ಲ ಪಂಚಾಯಿತಿಗಳಿಗೂ ನೀರು ತಲುಪ್ತಕ್ಕಂಥ ಕೆಲಸ ಆಗಬೇಕು. ಯಾಕೆಂದರೆ ಇವತ್ತು ಕೊರಟಿ ಹೊಸೂರು ಭಾಗದಲ್ಲಿ ಹಿಂದೆಲ್ಲ ಈ ಕಡಲೆನ ಬಂಗಾರ ಬೆಳೆ ಬೆಳೀತಿದ್ವಿ, ಶಾಕ್ಯ ಮತ್ತು ಆ ಕಡೆ ಎಲ್ಲ ಭಾಳ ಭಾಗದಲ್ಲಿ. ಇವಾಗ ಅಲ್ಲಿ ಎಲ್ಲ ಬೆಂಗಳೂರು ಸೇರ್ಕೊಂಡವ್ರು, ಎಷ್ಟೋ ಅಷ್ಟು ಮಳೆ ಇಲ್ಲ. ಎಲ್ಲ ಕೆರೆ ಕಟ್ಟೆಗಳನ್ನ ಬಹುಶಃ ಈಗಲೂ ಹೋಗ್ತಾ ಇದ್ದೀನಿ ಪಿ ಜಿ ಪಾಳ್ಯಕ್ಕೆ. ಪಿ ಜಿ ಪಾಳ್ಯದವ್ರು ಯಾರಿದ್ದಾರೆ?